ಮಕರ ರಾಶಿ. ಮಕರ ರಾಶಿಯವರಿಗೆ ಇದು 10ನೇ ರಾಶಿ ಆಗಿರುತ್ತೆ. ಈ ರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಒಂದು ಪ್ರಭಾವ ಮತ್ತು ಫಲಗಳನ್ನು ನೋಡೋಕ್ಕೋದಾಗ ದ್ವಿತೀಯ ಸ್ಥಾನ, ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಇದರ ಮನೆಯ ಅಧಿಪತಿ ಕೂಡ ಶನಿನೇ ಆಗಿರ್ತಾನೆ. ಕುಂಭ ರಾಶಿಯ ಮನೆಯ ಶನಿ ಅಧಿಪತಿ ಜೊತೆಗೆ ಮೂಲ ತ್ರಿಕೋಣದ ಮನೆ ಕೂಡ ಅದಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ ಈ ಒಂದು ರಾಶಿಗೆ ಒಳಪಡ್ತಕ್ಕಂಥದ್ದು ಆಗಿದ್ದು, ಈ ರಾಶಿಯವರಿಗೆ 2ನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಶುಭ ಫಲಗಳು ಕೂಡ ಇಲ್ಲ. 70/30 ಅಂತ ಹೇಳ್ಬೋದು. 70 ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಆದರೂ ಈ ರಾಶ್ಯಾಧಿಪತಿ 3ನೇ ಮನೆಯಲ್ಲಿರೋದ್ರಿಂದ, ಶನಿ 3ನೇ ಮನೆ ಇರೋದ್ರಿಂದ ಯಾವಾಗಲೂ ಶುಭ ಕೂಡ ಕೊಡ್ತಾನೆ. ಈ ರಾಶಿಯವರಿಗೆ ದುಷ್ಟ ಜನರ ಮಾರ್ಗದರ್ಶನ, ದುರಾಲೋಚನೆಗಳು ಈ ಸಮಯದಲ್ಲಿ ಜಾಸ್ತಿ ಆಗುತ್ತೆ. ಆರ್ಥಿಕವಾಗಿ ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಮಾತಿನಿಂದ ಕಂಟಕ ಉಂಟಾಗ್ತಕ್ಕಂಥದ್ದು, ಧನದ ವಿಷಯದಲ್ಲಿ ಒಂದಷ್ಟು ಕೇರ್ಲೆಸ್ನೆಸ್ಸು, ಕುಟುಂಬ ವರ್ಗದವ್ರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸಂಪತ್ತು ನಾಶ ಆಗ್ತಕ್ಕಂಥದ್ದು, ಚರಸ್ಥಿರ ಆಸ್ತಿಗಳ ವಿಷಯದಲ್ಲಿ ಸೀಕ್ರೆಟಾಗಿ ಇಟ್ಕೋಬೇಕು. ಸರ್ಕಾರಿ ನೌಕರರಿಗೆ ಉನ್ನತ ಮಟ್ಟದ ಒಂದು ಅಧಿಕಾರಿಗಳ ಜೊತೆ ಬಾಂಧವ್ಯಗಳು ಕಡಿತ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ ಈ ರಾಶಿಯವರಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಅಗೋಚರ ವ್ಯಕ್ತಿಗಳ ಸಪೋರ್ಟ್ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಆದಾಯದಲ್ಲಿ ಏರಿಕೆ ಆದರೂ ನಷ್ಟ ಆಗ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಜೊತೆಯಲ್ಲಿ ಹುಟ್ಟಿರೋ ಅಣ್ಣ ತಮ್ಮಂದಿರ ಸಪೋರ್ಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಕ್ಷೇತ್ರ ದರ್ಶನ ಮಾಡ್ಕೊಳ್ಳೋದು, ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ. ಮಹಿಳೆಯರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯಾಣದ ವಿಷಯದಲ್ಲಿ ಜಾಗೃತಿಯಾಗಿರಿ. ಸಣ್ಣ ಪುಟ್ಟ ಆಯುಧಗಳಿಂದ ಗಾಯಗಳಾಗ್ತಕ್ಕಂಥ ಸಾಧ್ಯತೆ, ಹಾಗೆ ದೂರದ ಪ್ರಯಾಣ ಇರ್ಬೋದು. ಹಾಗೆ ಈ ರಾಶಿಯವರು ಆಕಸ್ಮಿಕ ಪ್ರಯಾಣಗಳು ಬಂದಾಗ ಓನ್ ಡ್ರೈವಿಂಗಲ್ಲಿ ಸ್ವಲ್ಪ ಹುಷಾರಾಗಿರಿ. ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದಷ್ಟು ಟೆನ್ಷನ್ಸ್ ಬರುತ್ತೆ. ಹಾಗೆ ಬಿಲ್ಡರ್ಸ್ ಇರ್ಬೋದು, ಕಬ್ಬಿಣ ವ್ಯಾಪಾರಿಗಳು, ಹಾರ್ಡ್ವೇರ್ ಸ್ಟೋರ್ಸ್ ಅವರು ಒಂದಷ್ಟು ಮಾನಸಿಕವಾಗಿ ಕುಗ್ಗಬೇಕಾಗ್ತಂಥ ಪರಿಸ್ಥಿತಿ ಕೂಡ ಬರುತ್ತೆ. ರಾಜಕೀಯವಾಗಿ ಚೆನ್ನಾಗಿರುತ್ತೆ. ವಸ್ತು ಖರೀದಿ ಯೋಗ ಅಂತ ಹೇಳುತ್ತೆ. ದೂರ ದೇಶದ ಪ್ರಯಾಣ ಯೋಗ ಕೂಡ ಇರ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ರಾಹು ಅಂದಾಗ ಅದು ಯಾವುದಕ್ಕೆ ಪ್ರತಿನಿಸ್ತಕ್ಕಂಥದ್ದು, ಸುಬ್ರಹ್ಮಣ್ಯನಿಗೆ ಪ್ರತಿನಿಸ್ತಕ್ಕಂಥದ್ದು ಆಗಿರೋದ್ರಿಂದ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯನ ಕ್ಷೇತ್ರ ದರ್ಶನ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನಿಗೆ ಒಂದು ಹಳದಿಯ ವಸ್ತ್ರವನ್ನು ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಸುಬ್ರಹ್ಮಣ್ಯನ ಸ್ತೋತ್ರದಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. ಓಂ ಭುಜಂಗೇಶಾಯ ನಮಃ ಇದು ಒಂದು ಲೈನಿನ ಮಂತ್ರ. ಓಂ ಭುಜಂಗೇಶಾಯ ನಮಃ. ಅದರ ಜೊತೆಗೆ ನವನಾಗ ಸ್ತೋತ್ರವನ್ನು ದಿನಾಗಲೂ ಹೇಳ್ಕೊಳ್ಳಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾರ್ತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತತ ಈ ಮಂತ್ರ ಹೇಳ್ಕೊಳ್ಳೋದು. ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು, ಹುತ್ತದ ಮಣ್ಣಿನಿಂದ ಸ್ನಾನ ಮಾಡ್ಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಮಕರ ರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳು, ಉದ್ದಿಮೆದಾರರು ಈ ಸಮಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಗಂಡ ಹೆಂಡತಿಯರ ಮಧ್ಯೆ ಅನ್ನೆಸರಿ ಕಲಹಗಳು, 3ನೇ ವ್ಯಕ್ತಿಯಿಂದ ಕಲಹಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಒಂದಷ್ಟು ಹಿನ್ನಡೆ ಆದರೂ ಕೂಡ ಪ್ರಯತ್ನದಿಂದ ಸಫಲತೆಯನ್ನು ಕೂಡ ತಾವು ಪಡ್ಕೋಬಹುದು. ಆದರೆ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಇಷ್ಟು ಕೆಟ್ಟ ರೀತಿಯ ಪರಿಣಾಮಗಳು ಕೂಡ ಮಕರ ರಾಶಿಯವರಿಗೆ ಇರೋದಿಲ್ಲ.